ಎರಡನೇ ದಿನದ ಜೈಲು ವಾಸವನ್ನ ಪೂರೈಸಿದ್ದಾರೆ ನಟ ದರ್ಶನ್. ನಿನ್ನೆ ರಾತ್ರಿ ದರ್ಶನ್ಗೆ ಮುದ್ದೆ ಅನ್ನ ಸಾಂಬಾರ್ ಊಟಕ್ಕಂತ ಕೊಟ್ಟಿದ್ರು. ರಾತ್ರಿ ಊಟ ಸೇವಿಸಿ ಮಲಗಿ ಮುಂಜಾನೆ ಎದ್ದಿದ್ದಾರೆ. 6:30ಕ್ಕೆ ಎಚ್ಚರಗೊಂಡಿದ್ದಾರೆ. ಇವತ್ತು ಜೈಲಿನ ಮನವಿನಂತೆ ಬೆಳಗ್ಗೆ ಕಾಫಿ ಹಾಗೂ ಉಪ್ಪಿಟ್ಟು ಕೊಟ್ಟಿದ್ದಾರೆ ಜೈಲಿನ ಸಿಬ್ಬಂದಿ. ಮಹಿಳಾ ಬ್ಯಾರಕ್ನಲ್ಲಿ ದಿನ ಕಳೀತಾ ಇದ್ದಾರೆ ಪವಿತ್ರ ಗೌಡ. ಕೆಲ ಆರೋಪಿಗಳಿಗೆ ಜೈಲಿಗೆ ಹೋದ ಮೇಲೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ. ಅಭಿಮಾನಕ್ಕೆ ಹೋಗಿ ಲೈಫ್ ಹಾಳಾಯ್ತಲ್ಲ ಅಂತ ಅಳಲು ತೋಡಿಕೊಳ್ತಿದ್ದಾರಂತೆ. ಪಶ್ಚಾತ್ತಾಪದಲ್ಲಿ ಅನುಕುಮಾರ್, ನಂದೀಶ್, ಜಗದೀಶ್ ಕುಟುಂಬಸ್ಥರನ್ನ ನೆನೆದು ಮಂಕಾಗಿದ್ದಾರೆ. ಹೊರಗಡೆ ಅವರ ಕುಟುಂಬಸ್ಥರು ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಮನೆಗಿದ್ದಿದ್ದು ಒಬ್ಬೊಬ್ಬನೇ ಮಗ, ಅವರೇ ಆಧಾರವಾಗಿದ್ರು, ಅವರೇ ದುಡಿತಾ ಇದ್ರು. ಸೊ ಅವರೇ ಈಗ ಜೈಲಿಗೆ ಹೋಗಿರೋದ್ರಿಂದ ನಮ್ಮ ಬದುಕು, ನಮ್ಮ ಕುಟುಂಬದ ಹೊಣೆ ಯಾರು ಹೊರ್ತಾರೆ ಅನ್ನೋ ಪ್ರಶ್ನೆ ಅವರಲ್ಲೂ ಕೂಡ ಕಾಡ್ತಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿ ದಿನ ಕಳೀತಾ ಇದ್ದಾರೆ. ಹೇಗಿದೆ ಹಾಗಾದ್ರೆ ಅವರ ದಿನಚರಿ? ಸಭಾ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಹಾಗೆ ಪವಿತ್ರ ಗೌಡ ಕೂಡ ಜೈಲಿನ ಸೇರಿರುವಂಥದ್ದು. ದರ್ಶನ್ ರವರು 2ನೇ ದಿನ ಜೈಲಿನಲ್ಲಿ ಕಳೆದಿದ್ದಾರೆ. ಇಲ್ಲಿ ಜೈಲಿನ ಅಧಿಕಾರಿಗಳಿದ್ದಾರೆ. ಜೈಲಿನಲ್ಲಿ ಎಲ್ಲ ಕೈದಿಗಳಿಗೆ ಕೊಡುವಂತಹ ಊಟವನ್ನೇ ಕೊಡ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಅನ್ನ, ಸಾಂಬಾರ್ ಹಾಗೆ ಮುದ್ದೆಯನ್ನು ನೀಡಿದ್ರು. ಅದೇ ರೀತಿಯಲ್ಲಿ ಬೆಳಿಗ್ಗೆ ಕಾಫಿ ಹಾಗೆ ಉಪ್ಪಿಟ್ಟನ್ನು ಕೂಡ ಕೊಟ್ಟಿರುವಂಥದ್ದು. ಅದನ್ನು ಸೇವಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಪವಿತ್ರ ಗೌಡ ಅವರಿಗೂ ಕೂಡ ಉಪ್ಪಿಟ್ಟನ್ನು ನೀಡಿದ್ದಾರೆ. ಅವರು ಕೂಡ ಅದನ್ನು ಸೇವಿಸಿದ್ದಾರೆ. ಎಲ್ಲ ಮಹಿಳಾ ಸಹ ಕೈದಿಗಳೊಂದಿಗೆ ಪವಿತ್ರ ಗೌಡ ಅವರು ಕೂಡ ಇದ್ದಾರೆ. ಇಲ್ಲಿ ಇನ್ನುಳಿದಂಥ ಆರೋಪಿಗಳೇನಿದ್ದಾರೆ ಅವರಿಗೆ ಈಗ ಅನ್ನಿಸ್ತಾ ಇದೆ, ಯಾಕಾದರೂ ನಾವು ಈ ರೀತಿಯಲ್ಲಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾದ್ವೋ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಸಾಕಷ್ಟು ಮಂಕಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಕುಟುಂಬಸ್ಥರ ಒಂದು ಪರಿಸ್ಥಿತಿ ಏನಿದೆ ಅದು ನಿಜಕ್ಕೂ ಕೂಡ ಸಾಕಷ್ಟು ಕಷ್ಟದಲ್ಲಿದೆ. ಕುಟುಂಬವನ್ನು ನಿರ್ವಹಣೆ ಮಾಡುವಂಥವ್ರು ಯಾರು ಅನ್ನೋ ಬಗ್ಗೆ ಕೂಡ ಈಗಾಗಲೇ ಅವರಿಗೆ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಅವರು ಸಾಕಷ್ಟು ಮಂಕಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಯಾಕಾದರೂ ಈ ಕೊಲೆಯಲ್ಲಿ ಭಾಗಿಯಾದ್ವೋ, ಯಾಕಾದರೂ ಅಭಿಮಾನವನ್ನು ತೋರಿಸಲಿಕ್ಕೆ ಹೋದ್ವೋ, ಅಭಿಮಾನವನ್ನು ತೋರಿಸಲಿಕ್ಕೆ ಹೋಗಿ ಈ ರೀತಿಯಲ್ಲಿ ನಾವು ಯಾಕಾದರೂ ಅದನ್ನ ಅನುಭವಿಸಿದ್ವೋ ಅನ್ನುವಂಥ ರೀತಿಯಲ್ಲಿ ಅವರು ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪಶ್ಚಾತ್ತಾಪವನ್ನು ಕೂಡ ಪಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರ ಅಳಲೇನಿದೆ ಅದು ನಿಜಕ್ಕೂ ಕೂಡ ನೋಡಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅವರಿಗೆ ಒಂದು ಕಡೆ ಮಗನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಲಾಯರ್ಗಳಿಗೆ ಫೀಸನ್ನು ಕೊಡ್ತೀವಿ ಅಂತ ಹೇಳಲಿಕ್ಕೂ ಕೂಡ ಅವರ ಬಳಿ ಹಣ ಇಲ್ಲ ಅನ್ನೋದನ್ನು ಅವರು ಅಳಲನ್ನು ತೋಡಿಕೊಳ್ತಾ ಇದ್ರು. ಆ ರೀತಿಯ ಒಂದು ಪರಿಸ್ಥಿತಿ ಏನಿದೆ ಇನ್ನುಳಿದಂಥ ಆರೋಪಿಗಳ ಮನೆಯಲ್ಲಿ ಇರುವಂಥದ್ದು. ಇಲ್ಲಿ ಯಾರಿಗೂ ಕೂಡ ಸ್ಪೆಷಲ್ ಆದಂಥ ಯಾವುದೇ ಟ್ರೀಟ್ಮೆಂಟನ್ನು ಕೂಡ ಕೊಡ್ತಾ ಇಲ್ಲ. ಎಲ್ಲರನ್ನ ಕೂಡ ವಿಚಾರಣಾಧೀನ ಕೈದಿಗಳಂತೆ ನೋಡ್ತಾ ಇದ್ದಾರೆ. ಬೇರೆ ಕೈದಿಗಳನ್ನ ಯಾವ ರೀತಿಯಲ್ಲಿ ನೋಡ್ಕೊಳ್ತಾರೋ ಅದೇ ರೀತಿಯಲ್ಲಿ ಅವ್ರನ್ನ ಕೂಡ ನೋಡ್ತಾ ಇರುವಂಥದ್ದು. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.